ಇವತ್ತು ಜೂನ್ 11 ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಇವತ್ತಿಗೆ 1 ವರ್ಷ ಸರಿಯಾಗಿ ಹಿಂದೆ ಹೋದಾಗ ಇಷ್ಟೊತ್ತಿಗೆಲ್ಲ ಇಡೀ ಸ್ಯಾಂಡಲ್ವುಡ್ ನಲ್ಲಿ ತಲ್ಲಣ ಸೃಷ್ಟಿಯಾಗಿತ್ತು. ಅದು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಆಗಿದ್ದಾರಂತೆ. ಒಂದು ಕೊಲೆ ಪ್ರಕರಣದಲ್ಲಿ ಅವರು ಇನ್ವಾಲ್ವ್ ಆಗಿದ್ದಾರಂತೆ. ಅವರು ಕೂಡ ಆರೋಪಿಯಂತೆ. ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ರು. ಇಷ್ಟೊತ್ತಿಗೆಲ್ಲ ಅವರನ್ನ ಎಸಿಪಿ ಚಂದನ್ ಅವರು ಮೈಸೂರಿಂದ ಕರ್ಕೊಂಡ್ಬಂದು ವಿಚಾರಣೆಗೊಳಪಡಿಸಿದ್ರು. ಅವತ್ತು ಇಡೀ ಸ್ಯಾಂಡಲ್ವುಡ್ ಶಾಕ್ಗೆ ಒಳಪಟ್ಟಿತ್ತು. ದರ್ಶನ್ ಅಭಿಮಾನಿಗಳಿಗೆ ನಂಬೋದಕ್ಕೆ ಸಾಧ್ಯವೇ ಆಗಿರಲಿಲ್ಲ. ಅಂತ ಒಂದು ದಿವಸ ಇವತ್ತಿಗೆ 1 ವರ್ಷದ ಹಿಂದೆ. ಅವತ್ತಿನಿಂದ ಇವತ್ತಿನವರೆಗೂ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು ಈ ರಿಪೋರ್ಟ್ ನೋಡಿ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಬರ್ಬರ ಹತ್ಯೆ ಪ್ರಕರಣ. ನಟ ದರ್ಶನ್ ಪವಿತ್ರ ಗೌಡ ಅರೆಸ್ಟ್ ಆಗಿ 1 ವರ್ಷ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಆಗಿ ಇಂದಿಗೆ 1 ವರ್ಷ ಕಳೆದಿದೆ. ಹೌದು, ಪಟ್ಟಣಗೆರೆ ಶೆಡ್ನಲ್ಲಿ ನಡೆದಿದ್ದ ಹತ್ಯೆಗೆ ಸಂಬಂಧಪಟ್ಟಂತೆ ಇಂದಿಗೆ ಸರಿಯಾಗಿ 1 ವರ್ಷದ ಹಿಂದೆ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ತಂಗಿದ್ದ ನಟ ದರ್ಶನ್ ಅನ್ನ ಪೊಲೀಸರು ಬಂಧಿಸಿದ್ರು. ಜೂನ್ 9, 2024ರಂದು ಮೈಸೂರಿನ ಲಲಿತಾ ಮಹಲ್ ಪ್ಯಾಲೇಸ್ನಲ್ಲಿ ಡೆವಿಲ್ ಶೂಟಿಂಗ್ ನಡೀತಾ ಇತ್ತು. ಜೂನ್ 10, 2024ರಂದು ಶೂಟಿಂಗ್ ಮುಗಿಸಿ ಹೋಟೆಲ್ನಲ್ಲಿ ನಟ ದರ್ಶನ್ ತಂಗಿದ್ರು. ಮರುದಿನ ಅಂದ್ರೆ ಜೂನ್ 11ರ ಬೆಳಗ್ಗೆ ಎಂದಿನಂತೆ 7 ರಿಂದ 8 ಗಂಟೆವರೆಗೂ ಕುವೆಂಪು ನಗರದ ಗೋಲ್ಡ್ ಜಿಮ್ನಲ್ಲಿ ದರ್ಶನ್ ವರ್ಕೌಟ್ ಅನ್ನ ಮಾಡ್ತಾ ಇದ್ರು. ಫ್ರೆಶ್ ಜ್ಯೂಸ್ ಕುಡಿದು ತಿಂಡಿ ತಿಂದು ಹೋಟೆಲ್ಗೆ ತೆರಳುವಾಗ ಪೊಲೀಸರು ಶಾಕ್ ಕೊಟ್ಟಿದ್ರು. ಸ್ನಾನ ಮುಗಿಸಿ ಬಟ್ಟೆ ಬದಲಾಯಿಸಿ ರೇಂಜ್ ರೋವರ್ ಕಾರ್ನಲ್ಲಿ ಬರ್ತೇನೆ ಅಂತ ಪೊಲೀಸರಿಗೆ ದರ್ಶನ್ ಕೇಳ್ಕೊಂಡಿದ್ರು. ಆದ್ರೆ ಪೊಲೀಸರು ಸುಮ್ಮನೆ ನಮ್ಮ ಕಾರ್ ಹತ್ತಿ ಅಂತ ಆವಾಜ್ ಹಾಕಿದ್ರು. ಮೈಸೂರಿನಲ್ಲಿ ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ರು. ನಂತರ ಈ ಕೇಸ್ನಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 17 ಆರೋಪಿಗಳನ್ನ ಪೊಲೀಸರು ವಿಚಾರಣೆ ನಡೆಸಿ ಕೋರ್ಟ್ಗೆ ಒಪ್ಪಿಸಿದ್ರು. ಆಗ ದರ್ಶನ್ಗೆ 6106 ಖೈದಿ ನಂಬರ್ ಅನ್ನ ಕೊಟ್ಟಿದ್ರು. ಈ ನಂಬರ್ ಕೂಡ ಸಖತ್ ಟ್ರೆಂಡ್ ಸೃಷ್ಟಿಸಿತ್ತು. ರೇಣುಕಾ ಸ್ವಾಮಿ ಕೇಸ್ನಲ್ಲಿ ಜೈಲು ಸೇರಿದ್ದ ದರ್ಶನ್ಗೆ ಸ್ಪೈನಲ್ ಸಮಸ್ಯೆ ಇತ್ತು. ಹೀಗಾಗಿ ವೈದ್ಯಕೀಯ ಶಸ್ತ್ರಚಿಕಿತ್ಸೆಗೆ ಒಳಗಾಗುವ ಸಂಬಂಧ ಹೈಕೋರ್ಟ್ ಬೇಲ್ ನೀಡಿತ್ತು. ಇದೀಗ ಪ್ರಕರಣದ ಆರೋಪಿಗಳು ಷರತ್ತುಬದ್ಧ ಜಾಮೀನು ಪಡೆದು ಹೊರಬಂದಿದ್ದಾರೆ. ನಟ ದರ್ಶನ್ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇವತ್ತು ಜೂನ್ 11 ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಇವತ್ತಿಗೆ 1 ವರ್ಷ ಸರಿಯಾಗಿ ಹಿಂದೆ ಹೋದಾಗ ಇಷ್ಟೊತ್ತಿಗೆಲ್ಲ ಇಡೀ ಸ್ಯಾಂಡಲ್ವುಡ್ ನಲ್ಲಿ ತಲ್ಲಣ ಸೃಷ್ಟಿಯಾಗಿತ್ತು. ಅದು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಆಗಿದ್ದಾರಂತೆ. ಒಂದು ಕೊಲೆ ಪ್ರಕರಣದಲ್ಲಿ ಅವರು ಇನ್ವಾಲ್ವ್ ಆಗಿದ್ದಾರಂತೆ. ಅವರು ಕೂಡ ಆರೋಪಿಯಂತೆ. ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ರು. ಇಷ್ಟೊತ್ತಿಗೆಲ್ಲ ಅವರನ್ನ ಎಸಿಪಿ ಚಂದನ್ ಅವರು ಮೈಸೂರಿಂದ ಕರ್ಕೊಂಡ್ಬಂದು ವಿಚಾರಣೆಗೊಳಪಡಿಸಿದ್ರು. ಅವತ್ತು ಇಡೀ ಸ್ಯಾಂಡಲ್ವುಡ್ ಶಾಕ್ಗೆ ಒಳಪಟ್ಟಿತ್ತು. ದರ್ಶನ್ ಅಭಿಮಾನಿಗಳಿಗೆ ನಂಬೋದಕ್ಕೆ ಸಾಧ್ಯವೇ ಆಗಿರಲಿಲ್ಲ. ಅಂತ ಒಂದು ದಿವಸ ಇವತ್ತಿಗೆ 1 ವರ್ಷದ ಹಿಂದೆ. ಅವತ್ತಿನಿಂದ ಇವತ್ತಿನವರೆಗೂ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು ಈ ರಿಪೋರ್ಟ್ ನೋಡಿ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಬರ್ಬರ ಹತ್ಯೆ ಪ್ರಕರಣ. ನಟ ದರ್ಶನ್, ಪವಿತ್ರ ಗೌಡ ಅರೆಸ್ಟ್ ಆಗಿ 1 ವರ್ಷ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಆಗಿ ಇಂದಿಗೆ 1 ವರ್ಷ ಕಳೆದಿದೆ. ಹೌದು, ಪಟ್ಟಣಗೆರೆ ಶೆಡ್ನಲ್ಲಿ ನಡೆದಿದ್ದ ಹತ್ಯೆಗೆ ಸಂಬಂಧಪಟ್ಟಂತೆ ಇಂದಿಗೆ ಸರಿಯಾಗಿ 1 ವರ್ಷದ ಹಿಂದೆ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ತಂಗಿದ್ದ ನಟ ದರ್ಶನ್ ಅನ್ನ ಪೊಲೀಸರು ಬಂಧಿಸಿದ್ರು. ಜೂನ್ 9, 2024ರಂದು ಮೈಸೂರಿನ ಲಲಿತಾ ಮಹಲ್ ಪ್ಯಾಲೇಸ್ನಲ್ಲಿ ಡೆವಿಲ್ ಶೂಟಿಂಗ್ ನಡೀತಾ ಇತ್ತು. ಜೂನ್ 10, 2024ರಂದು ಶೂಟಿಂಗ್ ಮುಗಿಸಿ ಹೋಟೆಲ್ನಲ್ಲಿ ನಟ ದರ್ಶನ್ ತಂಗಿದ್ರು. ಮರುದಿನ ಅಂದ್ರೆ ಜೂನ್ 11ರ ಬೆಳಗ್ಗೆ ಎಂದಿನಂತೆ 7 ರಿಂದ 8 ಗಂಟೆವರೆಗೂ ಕುವೆಂಪು ನಗರದ ಗೋಲ್ಡ್ ಜಿಮ್ನಲ್ಲಿ ದರ್ಶನ್ ವರ್ಕೌಟ್ ಅನ್ನ ಮಾಡ್ತಾ ಇದ್ರು. ಫ್ರೆಶ್ ಜ್ಯೂಸ್ ಕುಡಿದು ತಿಂಡಿ ತಿಂದು ಹೋಟೆಲ್ಗೆ ತೆರಳುವಾಗ ಪೊಲೀಸರು ಶಾಕ್ ಕೊಟ್ಟಿದ್ರು.
ಸ್ನಾನ ಮುಗಿಸಿ ಬಟ್ಟೆ ಬದಲಾಯಿಸಿ ರೇಂಜ್ ರೋವರ್ ಕಾರ್ನಲ್ಲಿ ಬರ್ತೇನೆ ಅಂತ ಪೊಲೀಸರಿಗೆ ದರ್ಶನ್ ಕೇಳ್ಕೊಂಡಿದ್ರು. ಆದ್ರೆ ಪೊಲೀಸರು ಸುಮ್ಮನೆ ನಮ್ಮ ಕಾರ್ ಹತ್ತಿ ಅಂತ ಆವಾಜ್ ಹಾಕಿದ್ರು. ಮೈಸೂರಿನಲ್ಲಿ ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ರು. ನಂತರ ಈ ಕೇಸ್ನಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 17 ಆರೋಪಿಗಳನ್ನ ಪೊಲೀಸರು ವಿಚಾರಣೆ ನಡೆಸಿ ಕೋರ್ಟ್ಗೆ ಒಪ್ಪಿಸಿದ್ರು. ಆಗ ದರ್ಶನ್ಗೆ 6106 ಕೈದಿ ನಂಬರ್ ಅನ್ನ ಕೊಟ್ಟಿದ್ರು. ಈ ನಂಬರ್ ಕೂಡ ಸಖತ್ ಟ್ರೆಂಡ್ ಸೃಷ್ಟಿಸಿತ್ತು. ರೇಣುಕಾಸ್ವಾಮಿ ಕೇಸ್ನಲ್ಲಿ ಜೈಲು ಸೇರಿದ್ದ ದರ್ಶನ್ಗೆ ಸ್ಪೈನಲ್ ಸಮಸ್ಯೆ ಇತ್ತು. ಹೀಗಾಗಿ ವೈದ್ಯಕೀಯ ಶಸ್ತ್ರಚಿಕಿತ್ಸೆಗೆ ಒಳಗಾಗುವ ಸಂಬಂಧ ಹೈಕೋರ್ಟ್ ಬೇಲ್ ನೀಡಿತ್ತು. ಇದೀಗ ಪ್ರಕರಣದ ಆರೋಪಿಗಳು ಷರತ್ತುಬದ್ಧ ಜಾಮೀನು ಪಡೆದು ಹೊರಬಂದಿದ್ದಾರೆ. ನಟ ದರ್ಶನ್ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇವತ್ತು ಜೂನ್ 11, ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು. ಇವತ್ತಿಗೆ 1 ವರ್ಷ ಸರಿಯಾಗಿ ಹಿಂದೆ ಹೋದಾಗ ಇಷ್ಟೊತ್ತಿಗೆಲ್ಲ ಇಡೀ ಸ್ಯಾಂಡಲ್ವುಡ್ ನಲ್ಲಿ ತಲ್ಲಣ ಸೃಷ್ಟಿಯಾಗಿತ್ತು. ಅದು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಆಗಿದ್ದಾರಂತೆ. ಒಂದು ಕೊಲೆ ಪ್ರಕರಣದಲ್ಲಿ ಅವರು ಇನ್ವಾಲ್ವ್ ಆಗಿದ್ದಾರಂತೆ. ಅವರು ಕೂಡ ಆರೋಪಿಯಂತೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ರು. ಇಷ್ಟೊತ್ತಿಗೆಲ್ಲ ಅವರನ್ನ ಎಸಿಪಿ ಚಂದನ್ ಅವರು ಮೈಸೂರಿಂದ ಕರ್ಕೊಂಡ್ಬಂದು ವಿಚಾರಣೆಗೊಳಪಡಿಸಿದ್ರು. ಅವತ್ತು ಇಡೀ ಸ್ಯಾಂಡಲ್ವುಡ್ ಶಾಕ್ಗೆ ಒಳಪಟ್ಟಿತ್ತು. ದರ್ಶನ್ ಅಭಿಮಾನಿಗಳಿಗೆ ನಂಬೋದಕ್ಕೆ ಸಾಧ್ಯವೇ ಆಗಿರಲಿಲ್ಲ. ಅಂಥ ಒಂದು ದಿವಸ ಇವತ್ತಿಗೆ 1 ವರ್ಷದ ಹಿಂದೆ. ಅವತ್ತಿನಿಂದ ಇವತ್ತಿನವರೆಗೂ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು, ಈ ರಿಪೋರ್ಟ್ ನೋಡಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣ. ನಟ ದರ್ಶನ್, ಪವಿತ್ರ ಗೌಡ ಅರೆಸ್ಟ್ ಆಗಿ 1 ವರ್ಷ. ಚಿತ್ರದುರ್ಗದ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಆಗಿ ಇಂದಿಗೆ 1 ವರ್ಷ ಕಳೆದಿದೆ. ಹೌದು, ಪಟ್ಟಣಗೆರೆ ಶೆಡ್ನಲ್ಲಿ ನಡೆದಿದ್ದ ಹತ್ಯೆಗೆ ಸಂಬಂಧಪಟ್ಟಂತೆ ಇಂದಿಗೆ ಸರಿಯಾಗಿ 1 ವರ್ಷದ ಹಿಂದೆ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ತಂಗಿದ್ದ ನಟ ದರ್ಶನ್ ಅನ್ನ ಪೊಲೀಸರು ಬಂಧಿಸಿದ್ರು. ಜೂನ್ 9, 2024ರಂದು ಮೈಸೂರಿನ ಲಲಿತಾ ಮಹಲ್ ಪ್ಯಾಲೇಸ್ನಲ್ಲಿ ಡೆವಿಲ್ ಶೂಟಿಂಗ್ ನಡೀತಾ ಇತ್ತು. ಜೂನ್ 10, 2024ರಂದು ಶೂಟಿಂಗ್ ಮುಗಿಸಿ ಹೋಟೆಲ್ನಲ್ಲಿ ನಟ ದರ್ಶನ್ ತಂಗಿದ್ರು. ಮರುದಿನ ಅಂದ್ರೆ ಜೂನ್ 11ರ ಬೆಳಗ್ಗೆ ಎಂದಿನಂತೆ 7 ರಿಂದ 8 ಗಂಟೆವರೆಗೂ ಕುವೆಂಪು ನಗರದ ಗೋಲ್ಡ್ ಜಿಮ್ನಲ್ಲಿ ದರ್ಶನ್ ವರ್ಕೌಟ್ ಅನ್ನ ಮಾಡ್ತಾ ಇದ್ರು. ಫ್ರೆಶ್ ಜ್ಯೂಸ್ ಕುಡಿದು ತಿಂಡಿ ತಿಂದು ಹೋಟೆಲ್ಗೆ ತೆರಳುವಾಗ ಪೊಲೀಸರು ಶಾಕ್ ಕೊಟ್ಟಿದ್ರು. ಸ್ನಾನ ಮುಗಿಸಿ ಬಟ್ಟೆ ಬದಲಾಯಿಸಿ ರೇಂಜ್ ರೋವರ್ ಕಾರ್ನಲ್ಲಿ ಬರ್ತೇನೆ ಅಂತ ಪೊಲೀಸರಿಗೆ ದರ್ಶನ್ ಕೇಳ್ಕೊಂಡಿದ್ರು. ಆದ್ರೆ ಪೊಲೀಸರು ಸುಮ್ಮನೆ ನಮ್ಮ ಕಾರ್ ಹತ್ತಿ ಅಂತ ಆವಾಜ್ ಹಾಕಿದ್ರು. ಮೈಸೂರಿನಲ್ಲಿ ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ರು. ನಂತರ ಈ ಕೇಸ್ನಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 17 ಆರೋಪಿಗಳನ್ನ ಪೊಲೀಸರು ವಿಚಾರಣೆ ನಡೆಸಿ ಕೋರ್ಟ್ಗೆ ಒಪ್ಪಿಸಿದ್ರು. ಆಗ ದರ್ಶನ್ಗೆ 6106 ಕೈದಿ ನಂಬರ್ ಅನ್ನ ಕೊಟ್ಟಿದ್ರು. ಈ ನಂಬರ್ ಕೂಡ ಸಖತ್ ಟ್ರೆಂಡ್ ಸೃಷ್ಟಿಸಿತ್ತು. ರೇಣುಕಾಸ್ವಾಮಿ ಕೇಸ್ನಲ್ಲಿ ಜೈಲು ಸೇರಿದ್ದ ದರ್ಶನ್ಗೆ ಸ್ಪೈನಲ್ ಸಮಸ್ಯೆ ಇತ್ತು. ಹೀಗಾಗಿ ವೈದ್ಯಕೀಯ ಶಸ್ತ್ರಚಿಕಿತ್ಸೆಗೆ ಒಳಗಾಗುವ ಸಂಬಂಧ ಹೈಕೋರ್ಟ್ ಬೇಲ್ ನೀಡಿತ್ತು. ಇದೀಗ ಪ್ರಕರಣದ ಆರೋಪಿಗಳು ಷರತ್ತುಬದ್ಧ ಜಾಮೀನು ಪಡೆದು ಹೊರಬಂದಿದ್ದಾರೆ. ನಟ ದರ್ಶನ್ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.